ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಮ್ಮನೆ ನೋಡಿ ಒಳಗಡೆ ವೀಡಿಯೋ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಪೇಮೆಂಟ್ ಯಾವಾಗ ಬರುತ್ತೆ, ಫಸ್ಟ್ ಪೇಮೆಂಟ್ ಅಂತ ಹಾಕಿದ್ದೆ ನಾನು. ಅದನ್ನ ನೋಡಿ ತುಂಬ ಜನ ಅನ್ಕೋಬೋದು ಏನು ಫಸ್ಟ್ ಪೇಮೆಂಟ್ ಅಂತ. ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತೆ ಅಂತ ನಾನು ಯೂಟ್ಯೂಬ್ ಮಾಡಿದಾಗಲಿಂದ ತುಂಬ ಜನ ನನ್ನ ಕೇಳಿದ್ದಾರೆ, ನನ್ನ ಫ್ರೆಂಡ್ಸು ಯಾವಾಗ ಬರುತ್ತೆ ಅಂದರೆ ಯೂಟ್ಯೂಬಲ್ಲಿ ಹಣ ಬರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿದೆ. ಬಟ್ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ಸ್ಟಾರ್ಟಿಂಗ್ ತಿಳ್ಕೊಳ್ಳೋಕ್ಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ನೀವು ನನ್ನ ವೀಡಿಯೋ ಒಳಗಡೆ ಬಂದಿದ್ರೆ ಅಲ್ಲಿ ನನ್ನ ಹೆಸರು ಪಕ್ಕ, ಚಾನಲ್ ನೇಮ್ ಪಕ್ಕ, ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಇರುತ್ತಲ್ಲ, ಅದ್ರ ಕೆಳಗಡೆ ಸಬ್ಸ್ಕ್ರೈಬರ್ ನೋಡಿರ್ತಾರೆ. ಕೆಲವರು ಅದು ನೋಡಿದ್ರೆ ಅನ್ಕೊಂಡಿರ್ತಾರೆ ಈಗ ಗೊತ್ತಾಗಿರುತ್ತೆ ಅವ್ರಿಗೆ ಪೇಮೆಂಟ್ ಬಂದಿರಲ್ಲ ಅಂತ. ಅದು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಯಾವುದೇ ಯೂಟ್ಯೂಬ್ ಮಾಡಿದ್ರು ಅವ್ರು ಫಸ್ಟ್ ಪೇಮೆಂಟ್ ಅಂತ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಅವರು 1000 ಸಬ್ಸ್ಕ್ರೈಬರ್ ಆಗಬೇಕಾಗಿರುತ್ತೆ ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. 1000 ಸಬ್ಸ್ಕ್ರೈಬರ್ ನಿಮಗೆ ಅಲ್ಲೇ ತೋರಿಸ್ತಾ ಇರುತ್ತೆ ಕೆಳಗಡೆ ಎಷ್ಟು ಸಬ್ಸ್ಕ್ರೈಬರ್ ಹೊಂದಿದ್ದಾರೆ ಇವರು ಅಂತ. ಯೂಶಲಿ ಸಬ್ಸ್ಕ್ರೈಬರು ಮಾಡೋದನ್ನು ನಿಮಗೆ ಗೊತ್ತಿರುತ್ತೆ ಕಂಟೆಂಟ್ ಯಾವ್ದು ಮೇಲೆ ಕೊಡ್ತಾರೆ ಅಂತ. ಈಗ ತುಂಬ ಜನ ಕಂಟೆಂಟ್ ಯಾವ್ದು ಅಂದರೆ ವಿಲಾಗಿಂಗ್ ಆಗಿರ್ಬೋದು, ಟ್ರಾವೆಲಿಂಗ್ ವಿಲಾಗಿಂಗ್, ಅದು ಡೈಲಿ ವಿಲಾಗು, ಟ್ರಾವೆಲ್ ವಿಲಾಗು, ಮೋಟರ್ ವಿಲಾಗು, ತುಂಬ ಥರ, ಒಬ್ಬರು ಟೀಚಿಂಗ್ ಆಗಿರ್ಬೋದು, ತುಂಬ ಥರ. ಅಂದರೆ ಒಬ್ಬೊಬ್ರು ಒಂದೊಂದು ಥರ ಬೇರೆ ಬೇರೆ ಥರದಾದಂಥದ್ದು ಚಾನಲ್ಗಳು ಮಾಡಿರ್ತಾರೆ. ಅದಕ್ಕೆ ವ್ಯೂ ತಕ್ಕಂಡೆ ಅವ್ರಿಗೆ ಅಮೌಂಟ್ ಕೂಡ ಚೇಂಜ್ ಆಗುತ್ತೆ ಅಂತ. 4000 ವಾಚ್ ಅವರ್ ಅಂದರೆ ಏನು ಅಂದರೆ, ಈಗ ನಾನು ಈಗ ಲಾಂಗ್ ವೀಡಿಯೋ ಹಾಕಿದ್ದೀನಲ್ಲ, ಇದನ್ನು 10 ನಿಮಿಷ ಇರುತ್ತೆ ಅಂತ ತಿಳ್ಕೊಳ್ಳಿ ವೀಡಿಯೋ. ಆ ವೀಡಿಯೋ ಕಂಪ್ಲೀಟ್ 10 ನಿಮಿಷದಲ್ಲಿ ಎಷ್ಟು ಅವರ್ ನೀವು ನೋಡ್ತೀರಿ. ಈಗ ಒಂದು 5 ನಿಮಿಷ ನೋಡ್ತೀರಾ, 5 ನಿಮಿಷ ಕನ್ಸಿಡರ್ ಆಗುತ್ತೆ. ಈಗ ಇನ್ನೊಬ್ರು ಯಾರೋ 5 ನಿಮಿಷ ನೋಡ್ತಾರೆ, ಅದು 5 ನಿಮಿಷ ಕನ್ಸಿಡರ್ ಆಗುತ್ತೆ. ಹಂಗೆ ಪ್ರತಿಯೊಂದು ನಿಮಿಷ, ಸೆಕೆಂಡ್ ಎಷ್ಟೆಷ್ಟು ವ್ಯೂ ಆಗಿದೆ ಅದೆಲ್ಲ ಕೌಂಟ್ ಮಾಡಿ ಟೋಟಲ್ ಆಗಿ 4000 ವಾಚ್ ಅವರ್ಸ್ 4000 ಅವರ್ ಗಟ್ಟಲೆ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ಈಗ ನೀವು ಯೂಟ್ಯೂಬಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದ್ದರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಎಲ್ಲಾದರೂ ಅನಾಲಿಟಿಕ್ಸ್ ಆಗಿರ್ಬೋದು, ಯಾವ ಪ್ರದೇಶದಲ್ಲಿ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಅನಾಲಿಸಿಸ್ ಕೊಟ್ಟಿರ್ತಾರೆ. ಅದರಲ್ಲಿ ಯೂಟ್ಯೂಬ್ಲಿ ಕಡಿಮೆ ಮಾಡಿದ್ದಾರೆ ಅಂದರೆ 500 ಜನ ಸಬ್ಸ್ಕ್ರೈಬರ್ ಆಗಿದ್ರು ಸಾಕು, 3000 ವಾಚ್ ಅವರ್ ಕಂಪ್ಲೀಟ್ ಆಗಿದ್ರು ಸಾಕು, ನಿಮಗೆ ಸಮ್ ಬೇಸಿಕ್ ಕ್ವಾಲಿಟೀಸ್ ಕೊಡ್ತಾರೆ. ಅಂದರೆ ಅದನ್ನು ನಿಮ್ಮದು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಾಗಿರ್ಬೋದು, ಪೇಯ್ಡ್ದು ಆ ಥರ ಇದೆ. ಮತ್ತು ಇನ್ನೂ ಎರಡೇ ಇದು ಕೊಟ್ಟಿದ್ದಾನೆ ನಿಮಗೆ ರೆವಿನ್ಯೂ ಜನರೇಟ್ ಮಾಡ್ಕೊಡೋದು. ಅದು ನೀವು ಮೇಯ್ನ್ ರೆವಿನ್ಯೂ ಜನರೇಟ್ ಆಗಬೇಕು ಅಂದರೆ 5000 to 4000 ವಾಚ್ ಅವರ್ ಇರಬೇಕು, 1000 ಸಬ್ಸ್ಕ್ರೈಬರ್ ಇರಬೇಕು. ನನಗೆ ಆದಷ್ಟು ಬೇಗ ಆಗುತ್ತೆ, ಯಾಕಂದರೆ 750 ಇದೆ, ನಿಮ್ಮ ಸಪೋರ್ಟ್ ಇದೆ, ಖಂಡಿತ ವಿತಿನ್ 1 ಇಯರಲ್ಲಿ ಆಗುತ್ತೆ. ಅದನ್ನು ಮಾಡ್ತಿದ್ದೆ. ಸಾರಿ, ಅದು ಸಬ್ಸ್ಕ್ರೈಬರ್ ಏನಿದ್ದಾರೆ ನಿಮಗೆ 1000 ಸಬ್ಸ್ಕ್ರೈಬರು, 4000 ವಾಚ್ ಅವರು ವಿತಿನ್ 365 ಡೇಸಲ್ಲಿ ಮಾಡಲೇಬೇಕು, 365 ದಿನ. ಅಥವಾ ಶಾರ್ಟ್ಸ್ ಅಂತ ಇರುತ್ತೆ ಗೊತ್ತಾ, ಇನ್ನೊಂದು ನಾವು ಆಗ್ತೀವಲ್ಲ, ಹಿಂಗೆ ಸ್ವಾಪ್ ಮಾಡ್ಬೇಕಾದ್ರೆ ಶಾರ್ಟ್ಸ್ ಬರುತ್ತಲ್ಲ, ಶಾರ್ಟ್ಸ್ ಏನಿಲ್ಲ ಅಂದರೆ ಶಾರ್ಟ್ಸು 10 ಮಿಲಿಯನ್ಸ್ ವ್ಯೂಸ್ ಆಗಿರಬೇಕು. ಅದನ್ನು ಜಾಸ್ತಿ ಅವ್ರು ನೋಡೋದು ಬೇಕಾಗಿಲ್ಲ. ಒಂದು ಹಿಂಗೆ ನೋಡಿದಾಗ ಒಂದು ಕ್ಲಿಕ್ ಬಂದಿರುತ್ತಲ್ಲ, ಅದು ಬಂದರೂ ವ್ಯೂ ಅಂತ ಕನ್ಸಿಡರ್ ಆಗುತ್ತೆ. ಅಂಥದ್ದು 10 ಮಿಲಿಯನ್ ವ್ಯೂಸ್ ಆಗಿರಬೇಕು ವಿತಿನ್ 90 ಡೇಸಲ್ಲಿ. ಅಂದರೆ 3 ತಿಂಗಳು ಒಳಗಡೆ 10 ಮಿಲಿಯನ್ಸ್ ವ್ಯೂಸ್ ಆಗಬೇಕು. 1 ಮಿಲಿಯನ್ ಅಂದರೆ 10 ಲಕ್ಷ, 1 ಮಿಲಿಯನ್ ಅಂದರೆ 10 ಲಕ್ಷ, 10 ಮಿಲಿಯನ್ ಆಗಬೇಕು ಅಂತ ಇರೋದು, ಸರಿನಾ? ಅಂದರೆ ನೀವೇ ಲೆಕ್ಕ ಎಷ್ಟಾಗಬೇಕಾಗುತ್ತೆ ಅಂತ. 10 ಲಕ್ಷ 10 ಮಿಲಿಯನ್ ಅಂದರೆ 1 ಕೋಟಿ ವ್ಯೂಸ್ ಆಗಿರಬೇಕು ಅಂದ್ಕೊಳ್ತೀನಿ. ವಿತಿನ್ 90 ಡೇಸಲ್ಲಿ ಆಗಿರಬೇಕು. ಆಗ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಅಲ್ಲಿಂದ ನಿಮ್ದು ಎಲ್ಲ ವೀಡಿಯೋಗೂ ರೆವಿನ್ಯೂ ಜನರೇಷನ್ಗೆ ಆ್ಯಡ್ಸ್ ಬರುತ್ತಲ್ಲ, ಆ್ಯಡ್ಸ್ ಮುಖಾಂತರ ನಿಮಗೆ ಹಣ ಜನರೇಟ್ ಆಗೋದಕ್ಕೆ ಸಿಗೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಬರಲ್ಲ. ನನ್ನ ಫ್ರೆಂಡ್ಸ್ ಅಷ್ಟೇ ತುಂಬ ಜನ ಹೇಳ್ತಾ ಇದ್ರು, ಈಗ ಆಲ್ರೆಡಿ ವೀಡಿಯೋ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಗ್ತಾ ಇದೆ, ರೆವಿನ್ಯೂ ಎಷ್ಟು ಬರ್ತಾ ಇದೆ, ಹಣ ಎಷ್ಟು ಬರ್ತಾ ಇದೆ ಅಂತ ಕೇಳಿದ್ದು. ನಾನು ಬೇರೆ ವೀಡಿಯೋ, ತುಂಬ ಜನ ವೀಡಿಯೋಗಳನ್ನ ನೋಡಿ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ, ಯೂಟ್ಯೂಬ್ ಚಾನಲ್ ಮಾಡೋದು ಹೆಂಗೆ ಅಂತ ತಿಳ್ಕೋಬೇಕು ಅಂತಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನನಗೊಂದು ಸ್ವಲ್ಪ ಬೇಸಿಕ್ ಐಡಿಯಾ ಬಂತು. ಓಕೆ, 1000 ಸಬ್ಸ್ಕ್ರೈಬರ್ ಬರಬೇಕು, ನಾನು ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ ಅಂದ್ಕೊಂಡೆ. ಆಮೇಲೆ 4000 ವಾಚ್ ಅವರ್ ಅಂದರೆ ಇದು ಕಷ್ಟ ಆಗುತ್ತೆ, ಯಾಕಂದರೆ ವ್ಯೂಸ್ನ ನೀವು ನೋಡಲೇಬೇಕು. ಈಗ 30 ನಿಮಿಷ ವೀಡಿಯೋ ಹಾಕಿದ್ರೆ ನಾನು, ನೀವು ಓಡಿಸ್ಬಿಟ್ಟು ಒಂದು 5 ನಿಮಿಷ ನೋಡಿರ್ತೀರಾ ಅನ್ಕೊಳ್ಳಿ, ಆವಾಗ ಬರೀ 5 ನಿಮಿಷ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಕೆಲವರು ಯೂಟ್ಯೂಬರ್ಸ್ ಹೇಳೋದು ನಿಮಗೆ ವೀಡಿಯೋ ಓಡಿಸ್ಬಿಡಿ, ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕೆ. ಯೂಟ್ಯೂಬ್ ಯಾರೇ ಮಾಡಿದ್ರು ನೋಡಿ, ಬೇಸಿಕ್ ಕ್ವಾಲಿಟೀಸ್ ಏನು ಬೇಕಾಗಿರೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಒಂದು Gmail ID ಸಾಕು. ಇವಾಗ ಆಲ್ರೆಡಿ ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮದೇ ಚಾನಲ್ ಇರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಅಂತ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಆ್ಯಪ್. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅನಾಲಿಟಿಕ್ಸ್ ಪೂರ ಸಿಗುತ್ತೆ. ನೆಕ್ಸ್ಟು ಒಂದು ವೇಳೆ ಅದಕ್ಕಿಂತ ಮೇನ್ ಅಂದರೆ ನೀವು ಗೂಗಲಲ್ಲೇ ಹೋಗ್ಬಿಟ್ಟು ನಿಮ್ದು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲೂ ತೋರಿಸುತ್ತೆ ನಿಮ್ಮ ಚಾನಲ್ದು. ಫ್ರೀ ಮ್ಯೂಸಿಕ್ ಆಗಿರ್ಬೋದು, ನಿಮ್ಮದು ಕಾಪಿರೈಟ್ ಬರೋದು ಯಾವ್ದಾರು ಆಗಿರ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ನನಗೆ ಇವಾಗ ಅದನ್ನು ವೀಡಿಯೋಲಿ ಯಾವ ಥರ ಹಾಕಬೇಕು ಅಂತ ಐಡಿಯಾ ಇಲ್ಲ, ಅದಕ್ಕೆ ಒಂದು ಸ್ಪೀಚ್ ಟ್ರೈ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ತುಂಬ ಜನ ಯೂಟ್ಯೂಬ್ ಮಾಡಬೇಕು ಅಂತಿರೋರು ಒಂದು ಐಡಿಯಾ ಸಿಕ್ಕಂಗೆ ಆಗುತ್ತೆ. ಇನ್ಸ್ಟಾದಲ್ಲಿ ಅಮೌಂಟ್ ಮೊದಲು ಬರ್ತಿತ್ತಂತೆ, ಇವಾಗ ಬಂದಿಲ್ಲ. ನಾನು ಈಗ 2.3 ಮಿಲಿಯನ್ಸ್ ಇದೆ ಟೋಟಲ್ ವ್ಯೂಸು ಇನ್ಸ್ಟಾದಲ್ಲಿ. ಅದು ಮಾಡಿದ್ದು ಅದಕ್ಕೋಸ್ಕರ. ಅಂದರೆ ನಂಗೆ ಗೊತ್ತಿರೋ ಇನ್ಫಾರ್ಮೇಷನ್ ಏನಾದರೂ ಶೇರ್ ಮಾಡಬೇಕು ಅಂತ ಇದೆ. ಫಸ್ಟ್ ಆಫ್ ಆಲ್ ಮಾಲ್ ಆಗಿರ್ಬೋದು, ತುಂಬ ಸರಿ ನಾನೇ ಬೆಂಗಳೂರಲ್ಲಿ ಔಟ್ಸೈಡ್ ಇರುವಾಗ ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಿರೋ ಇನ್ಫಾರ್ಮೇಷನ್, ಸಿಂಪಲ್ ಬೇಸಿಕ್ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ನನ್ನ ಲೈಫ್ ಸ್ಟೈಲ್ನ ಶೇರ್ ಮಾಡಿದ್ರೆ ಯಾರು ಅಷ್ಟು ಬೇಗ ಕನೆಕ್ಟ್ ಆಗಲ್ಲ ಅನ್ಸುತ್ತೆ. ನಾವೇನಾದರೂ ಫಸ್ಟು ಪ್ರೂವ್ ಮಾಡ್ಕೊಂಡಿರಬೇಕು, ನಮ್ಮ ಐಡೆಂಟಿಟಿ ಇರಬೇಕು. ಆಗ ಡೈಲಿ ವಿಲಾಗ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ. ಈಗ ತುಂಬ ಜನ ಡೈಲಿ ವಿಲಾಗ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಹೆಸರು ತಗೋಬೋದು ಕೆಲವೊಂದು, ಬಟ್ ಬೇಡ. ಬಟ್ ಅದೇ ಯೂಟ್ಯೂಬಲ್ಲಿ ಅರ್ನಿಂಗ್ ತುಂಬ ಇದಾಗ, ಲಕ್ಷಾಂತರ ರೂಪಾಯಿ ಜನ ಡೈಲಿ ದುಡಿತಾ ಇದ್ದಾರೆ ಯೂಟ್ಯೂಬಲ್ಲಿ. ಬಟ್ ಆ ಟೆಕ್ನಿಕ್ ತುಂಬ ಜನ ನಮಗೆ ಮೈಂಡ್ ಸೆಟ್ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಹಳ್ಳಿ ಹುಡುಗರು ಅಂದ್ಕೊಂಡು ಅದನ್ನೇ ನಮ್ಮ ಹಳ್ಳಿಲಿದ್ರೆ ಯಾರು ಮಾಡ್ತಾರೆ, ನಾವು ಏನು ಕಂಟೆಂಟ್ ಕೊಡೋಣ ಇದೇ ಅಂದ್ಕೊಂಡಿರ್ತಾರೆ. ನನಗೂ ಫಸ್ಟ್ ಹಂಗೆ ಅಂದ್ಕೊಂಡಿರ್ತಾನೆ, ಏನು ಕಂಟೆಂಟ್ ಕೊಡ್ಬೋದು ಯೂಟ್ಯೂಬ್ ಬಗ್ಗೆ, ಯೂಟ್ಯೂಬಲ್ಲಿ ವೀಡಿಯೋ ಏನು ಮಾಡೋದು ಅಂತ. ಇಲ್ಲಿ ಓಡಾಡೋದು, ಇಲ್ಲಿ ಬೆಂಗಳೂರಲ್ಲಿ ಇರೋದು, ಈ ಥರ ಸಿಂಪಲಾಗಿ ಏನಿದೆ ಅದನ್ನೇ ಅನಾಲಿಟಿಕಾಗಿ ತಿಳಿಸ್ಕೊ ಹೋದರೆ ಅದಾಗುತ್ತೆ. ನಾನು ಹಿಂದೆ ನೋಡ್ತಾ ಇರ್ಬೋದು ಮ್ಯಾಪು, ಅಲ್ಲಿ ಪ್ರತಿಯೊಂದು ವರ್ಲ್ಡ್ ಟೂರ್ ಇದೆ ಕಂಟ್ರಿದು. ಡಾಕ್ಟರ್ ಬ್ರೋ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸ್ಟಾರ್ಟಿಂಗ್ ಅವರು ಯೂಟ್ಯೂಬ್ ಮಾಡಬೇಕಾದ್ರೆ ಟ್ರಾವೆಲ್ ಮಾಡ್ತೀನಿ ಅಂತ ಈ ಥರ ಇದಾಕೊಂಡಿದ್ದೆ ಕ್ಯಾಲೆಂಡರು. ಅಂದರೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಅವರು ಕ್ರಿಯೇಟ್ ಮಾಡೋದಲ್ಲ. ತುಂಬ ಜನಕ್ಕೆ ಆಗ ಐಡಿಯಾ ಬಂದಿರುತ್ತೆ, ಈ ಥರ ಯೂಟ್ಯೂಬ್ ರನ್ ಆಗ್ತಾ ಇದೆ ಅಂತ. ಅವರು ಆಲ್ರೆಡಿ ಇಳಿದು ಅದರಲ್ಲಿ ಸಕ್ಸಸ್ ಆಗಿ ಮುಂದೆ ಇದ್ದಾರೆ. ಸೊ ಒಂದು ರೀತಿ ಇನ್ಸ್ಪಿರೇಷನ್ ಅಂತ ಅನ್ಕೋಬೋದು ತುಂಬ ಜನ ಯೂಟ್ಯೂಬ್ ಮಾಡೋಕೆ. ಯಾಕಂದರೆ ಟ್ರಾವೆಲಿಂಗಲ್ಲಿ ಯಾರು ಮಾಡದೇ ಇರೋ ಟೈಮಲ್ಲಿ ಈಗ 2 ಮಿಲಿಯನ್ ಪ್ಲಸ್ ವ್ಯೂಸ್ ಆಗ್ತಾ ಇದೆ ಅಂದರೆ ಅವ್ರದ್ದು ಒಂದು ಐಡಿಯಾ ಇಟ್ಕೊಂಡು ಫಸ್ಟ್ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ರಲ್ಲ ಟ್ರಾವೆಲಿಂಗ್ ಮಾಡಿ.
ಆ ಇನಿಷಿಯೇಟಿವ್ ಡೇರಿಂಗ್ ಪರ್ಸ್ನಾಲಿಟಿ. ಈಗ ನಾವೇ ಉತ್ತರ ಭಾರತಕ್ಕೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಸುಮ್ಮನೆ ಆಗಲ್ಲ. ಟ್ರಾವೆಲಿಂಗ್ ಖರ್ಚು ಬೇಕಾಗಿರುತ್ತೆ, ಸ್ವಲ್ಪ ಮಾತಾಡೋದು ಗೊತ್ತಿರಬೇಕಾಗುತ್ತೆ. ಹಿಂದಿ ಹೋಗಿ ಅವ್ರು ಕನ್ವೀನಿಯೆಂಟಾಗಿ ಮಾತಾಡಬೇಕಾಗುತ್ತೆ. ಅವ್ರು ನನಗೆ ಬಟ್ಲರ್ ಇಂಗ್ಲೀಷ್ ಗೊತ್ತು ಅಂದ್ಬಿಟ್ಟು ಅಲ್ಲಿ ಎಲ್ಲ ತುಂಬ ಕಡೆ ಫಾರಿನೆಲ್ಲ ಹೋಗಿ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಎಲ್ಲರಿಗೂ ಆಸೆ ಇರುತ್ತೆ ನಾವು ಕೂಡ ಒಂದ್ಸಲಿ ವರ್ಲ್ಡ್ ಟ್ರಿಪ್ ಮಾಡಬೇಕು, ಬೇರೆ ಕಂಟ್ರಿಗೆ ಹೋಗಬೇಕು, ಫಾರಿನ್ ಕಂಟ್ರಿ ನೋಡಬೇಕು ಅಂತ. ಬಟ್ ಬಡ್ಜೆಟು ಮತ್ತು ಟ್ರಾವೆಲಿಂಗ್ ಇದಕ್ಕೆಲ್ಲ ಅಮೌಂಟ್ ಆಗಿರೋದಕ್ಕೆ ಇದನ್ನು ಯಾವ ಆಸೆನೂ ಕನಸೇ ಕಂಡಿರಲ್ಲ. ಇನ್ಫ್ಯಾಕ್ಟ್ ಪಕ್ಕ ಸ್ಟೇಟ್ಗೆ ಹೋಗೋದು ಕಷ್ಟ ಆಗಿರುತ್ತೆ ನಮಗೆಲ್ಲ ಗೊತ್ತಿರಂಗೆ. ದೇಶ ಎಲ್ಲ ಸುತ್ತಕ್ಕೆ ಒಂದಿನ ನೋಡೋಣ. ಯೂಟ್ಯೂಬಲ್ಲಿ ಇದ್ದರೆ ನಾವು ಅದನ್ನ ತೋರಿಸ್ಕೊಂಡು ದುಡ್ಡು ಮಾಡ್ತಾ ಇರ್ತೀವಿ, ಅದು ಒಂದು ಪಾಸಿಟಿವ್ ಆಗುತ್ತೆ. ಸೊ ಹೆಂಗೆ ವರ್ಕ್ ಆಗುತ್ತೆ ಅನಾಲಿಟಿಕ್ಸ್ ಆಗಿರ್ಬೋದು, ಇದನ್ನು ಯಾವ ರೀತಿ ಮಾಡೋದು ಅಂತ ಸ್ಟಾರ್ಟಿಂಗ್ ಇದೆ. ಬಟ್ ಪರವಾಗಿಲ್ಲ, ಒಂದು ಐಡಿಯಾ ಬಂದಿದೆ ಮಾಡ್ಬೋದು ಅಂತ. ಈ ವಿಡಿಯೋ ಮಾಡ್ತಾ ಇರೋದು ಎಷ್ಟೇ ತುಂಬ ಜನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಮಾಡಬೇಕು ಅಂತ ಐಡಿಯಾ ಇರುತ್ತೆ. ಆವಾಗ ಮಾಡಿದ್ರೆ ಹಣ ಎಷ್ಟು ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇರಲ್ಲ. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸೇ ಎಷ್ಟೋ ಜನ ಕೇಳಿದ್ದಾರೆ, ಯೂಟ್ಯೂಬ್ ಮಾಡ್ತಾ ಇದೆಯಲ್ಲ ಹೆಂಗೆ ವರ್ಕ್ ಆಗುತ್ತೆ ಯೂಟ್ಯೂಬು, ಓಕೆ ಅಮೌಂಟ್ ಬರ್ತಾ ಇದೆ ನನಗೆ ಈಗ ಜನರೇಟ್ ಆಗಿದೆಯಾ, ಎಷ್ಟು ಜನ ಬೇಕು ಸಬ್ಸ್ಕ್ರೈಬರು, ನನ್ನ ಫ್ರೆಂಡ್ಸ್ ಕೈಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ತೀನಿ ಆಗುತ್ತೆ ಅಂತ. ಬಟ್ ಸಬ್ಸ್ಕ್ರೈಬ್ ಮಾಡಿಸ್ತಿರಬೇಕು, ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ವೀಡಿಯೋನ ನೋಡಿಲೇಬೇಕು, ಕಂಟೆಂಟ್ ಏನಾದರೂ ನೀವು ವೈರಲ್ ಕೊಟ್ಟಿರಲೇಬೇಕು. ಇವತ್ತು ವರಲಕ್ಷ್ಮಿ ವ್ರತ ಇದೆ, ಸೊ ಮನಿ ತೋರಿಸಿದ್ನಲ್ಲ ನಾನು, ಅದಕ್ಕೆ ಹೇಳಿದೆ. ತುಂಬ ಜನಕ್ಕೆ ರಿವ್ಯೂ ಜನರೇಟ್ ಮಾಡೋದು ಮನೇಲಿ ಇದ್ಕೊಂಡು ಅಂದರೆ ಇದು ಒಂದು ಬೆಸ್ಟ್ ಮೆಥಡು. ಆನ್ಲೈನಲ್ಲಿ ಅಂದರೆ ನಿಮ್ಮ ಎಡಿಟಿಂಗ್ ಆಗಿರ್ಬೋದು, ಆ ಸ್ಕಿಲ್ಲು ನೀವು ಏನು ಇನ್ಫಾರ್ಮೇಷನ್ ಕೊಡ್ತೀರ ಅದನ್ನು ಜನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಖಂಡಿತ ಹಣ ಬರುತ್ತೆ. ಅದೇ ವಿತಿನ್ ಇವಾಗ 365 ಡೇಸಲ್ಲಿ ರಿವ್ಯೂ ಜನರೇಟ್ ಮಾಡಬೇಕು ಅಂದರೆ ಅದೇ ಇರೋದು ನನಗೆ. ಇವಾಗ ಆಲ್ರೆಡಿ ಸಬ್ಸ್ಕ್ರೈಬರ್ 700 ಕ್ರಾಸ್ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ದಿನದಲ್ಲೇ ವಾಚ್ ಓವರ್ ಹತ್ತತ್ರದಲ್ಲಿ ಇದೆ. ಸೊ ಆದಷ್ಟು ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಫಸ್ಟ್ ಪೇಮೆಂಟ್ ಬಂದಾಗ ವೀಡಿಯೋ ಮಾಡಾಕ್ತೀನಿ ನಿಮಗೆ ಇನ್ನೂ ಡೀಟೇಲಾಗಿ ಯಾವ ಥರ ಯೂಟ್ಯೂಬಲ್ಲಿ ಜನರೇಟ್ ಮಾಡೋದು ಅಂತ. ತುಂಬ ಜನಕ್ಕೆ ಅಂದ್ಕೊಂಡಿರ್ಬೋದು ಬರ್ದೇನೆ ಈ ಥರ ಮಾಡ್ತಾ ಇದ್ದೀನಲ್ಲ ಅಂತ. ಮೇನ್ ಪರ್ಪಸ್ ಇದ್ರ ತಿಳಿಸ್ಬೇಕು ಅಂತ ಇತ್ತು. ಕೆಲವು ಜನ ನನ್ನ ಫ್ರೆಂಡ್ಸ್ಗೆ ತುಂಬ ಜನ ಕೇಳಿದ್ರಲ್ಲ, ಸೊ ಅವ್ರಿಗೆ ಐಡಿಯಾ ಬರಲಿ ನನ್ನ ವೀಡಿಯೋದಲ್ಲಿ ನೋಡಿ, ಎಲ್ಲರಿಗೂ ಇಂಡಿವಿಜುವಲ್ ಹೇಳೋಕ್ಕಿಂತ ಇದನ್ನು ಇನ್ಫಾರ್ಮೇಷನ್ ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಳ್ಳಿ, ನನ್ನ ಚಾನಲಲ್ಲೇ ಅಂತ ಹಾಕಿದ್ದು. ಸೊ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ನೀವೆಲ್ಲರಿಗೂ ಯೂಟ್ಯೂಬ್ ಮಾಡೋರಿಗೆ ಯೂಸ್ ಆಗಿರುತ್ತೆ ಅನ್ಕೊಳ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಬಾಯ್. ಸೊ ಗಾಯ್ಸ್, ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೇಳ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯೂಟ್ಯೂಬ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಐಡಿಯಾ ಕೊಡ್ತೀನಿ. ಥ್ಯಾಂಕ್ ಯು.